ಕಣ ಕಣ, ದೇಹದ ಪ್ರತಿ ಕಣನೂ ಕೂಡ ಕನ್ನಡ ಕನ್ನಡ ಕನ್ನಡ. ನಮ್ಮ ಕವಿ ಕುವೆಂಪು ಅವರು ಹೇಳ್ತಾರೆ, ಈಗಿನ ನೋಡಿ ಈಗ ವ್ಯವಸ್ಥೆ ಹೆಂಗಿದೆ ಅಂದರೆ, ಹಿಂದೆ ಹೇಗಿತ್ತು ಹೀಗಿದೆ. ಆಗ ಪುಟ್ಟದಾದ ಮನೆ, ತುಂಬ ಜನ ಅಣ್ಣ ತಂದಿರು, ಅಕ್ಕ ತಂದಿರು, ದೊಡ್ಡಪ್ತಿರ್ ಮಕ್ಕಳು, ಚಿಕ್ಕಪ್ತಿರ್ ಮಕ್ಕಳು ಎಲ್ಲ ಈ ಥರದೊಂದು ಹಜಾರದಲ್ಲಿ ಊಟ ಮಾಡಿ ಎಲ್ಲರೂ ಸುತ್ತ ಕುಳಿತುಕೊಂಡು ಊಟ ಮಾಡೋರು. ಇವಾಗ ದೊಡ್ಡ ದೊಡ್ಡ ಬಂಗಲೆಗಳು, 4 ಜನ, ಗಂಡ ಹೆಂಡತಿ 2 ಮಕ್ಕಳು, ಇಲ್ಲ 1 ಮಗ, ಇಷ್ಟು. ಆಗ ಹಣ ಇರಲಿಲ್ಲ, ಉದ್ಯೋಗ ಇರಲಿಲ್ಲ. ಆಗ ಪ್ರೀತಿ ಜಾಸ್ತಿ ಇತ್ತು, ಮೌಲ್ಯಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರು. ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಬರ್ತಾ ಇದ್ರೆ ಆ ಆನಂದವೇ ಬೇರೆ. ಅವರೇನೋ ಒಂದು ಕವರಲ್ಲಿ ತಿಂಡಿ ತರ್ತಾ ಇದ್ರು, ಆ ತಿಂಡಿ ಸವಿಬೇಕಾದ್ರೆ ಆಹಾ ಎಷ್ಟು ಚೆನ್ನಾಗಿತ್ತು. ಆದರೆ ಈಗ ಪಿಜ್ಜಾ ಬರ್ಗರು ಜೊಮ್ಯಾಟೊ ಬುಕ್ ಮಾಡಿದ್ರೆ ನಿಮ್ಗೆ ಬೇಕಾದ ಬರ್ತದೆ ಕಣ್ಣಿಗೆ. ಆದರೆ ಅಷ್ಟು ಖುಷಿ ಕೊಡ್ತಾ ಇಲ್ಲ, ಅಷ್ಟು ಸವಿತಾ ಇಲ್ಲ ನಾವು, ಅಲ್ವಾ? ಹಾಗಾಗಿ ನಾವು ಎದ್ದ ತಕ್ಷಣ ನೆನಪಿಸ್ಕೋಬೇಕಾಗಿರೋದು ಯಾರಲ್ಲ ಅಂದರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿನ ಎದ್ದೊಂದು ಗಳಿಗೆ ನೆನೆದೇನು. ಈ ಭೂತಾಯಿನ ಸ್ಮರಿಸ್ಬೇಕು. ಆದರೆ ನಾವಿವತ್ತು ತಲ್ದಿನ ಪಕ್ಕದಲ್ಲೇ ಬೆಡ್ ಮೇಲೆ ಮೊಬೈಲ್ ಇಟ್ಕೊಂಡಿದ್ದೀವಿ. ಯಾರು ಫಸ್ಟು ಗುಡ್ ಮಾರ್ನಿಂಗ್ ಕಳಿಸೋರೆ, ನೆನ್ನೆ ನಡೆದಿದ್ದ ಫಂಕ್ಷನ್ ಫೋಟೋಸ್ ಯಾರು ತೆಗೆದು ಕಳಿಸೋರೆ, ಮತ್ತೆ ಇನ್ನಿತರೆ ಬರೀ ಅದ್ರ ಕಡೆಗೆ ಹೆಚ್ಚು ಗಮನ. ಈ ಮೊಬೈಲ್ ಬರಲಾಗಿ ನಮ್ಮ ಆಲೋಚನಾ ಲಹರಿಯನ್ನು ಬದಲಾವಣೆ ಮಾಡಿಬಿಟ್ಟಿದೆ. ಇದು ನಾವು ನಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು, ಮಂಥನೆ ಮಾಡಬೇಕಾಗಿತ್ತು, ನಮ್ಮ ಮಕ್ಕಳನ್ನ ಏನು ಮಾಡಬೇಕಾಗಿತ್ತು ಅಂತ ಆಲೋಚನೆ ಮಾಡಬೇಕಾಗಿತ್ತು. ಬಟ್ ಈ ಮೊಬೈಲ್ ಬರಲಾಗಿ ಮಕ್ಕಳ ಕಡೆ ಗಮನನೇ ಇಲ್ಲ. ಮಕ್ಕಳ ಕಡೆ ಯಾವಾಗ ನಾವು ಗಮನ ಹರಿಸ್ತಾನೋ ಮಕ್ಕಳೆಲ್ಲ ಹಾದಿ ತಪ್ಪಿದ್ದಾವೆ. ಹಾದಿ ತಪ್ಪಿ ಮಕ್ಕಳ ಬದುಕು ಅಸ್ತವ್ಯಸ್ತ ಆಗ್ತಾ ಇದೆ. ಅದರಿಂದ ದಯಮಾಡಿ ಮೊಬೈಲ್ನ ಎಷ್ಟು ಬೇಕೋ ಅಗತ್ಯಕ್ಕಿಂತ ಹೆಚ್ಚಿನಾಗಿ ಬಳಕೆ ಮಾಡಬೇಡಿ ಅಂತ ನಾನು ಮನವಿ ಮಾಡ್ತಿದ್ದೀನಿ. ಒಂದು. ಎರಡನೇದಾಗಿ ನಾನು ನೆನಪಿಸ್ಕೋಬೇಕು ಅಂದರೆ, ನೋಡಿ, ಎದೆಯಾಲ ಉಣಿಸಿದ್ದೆ ತೊದಲ ನೀ ತಿದ್ದಿದ್ದೆ, ಪದ ಹಾಡು ಹಾಡುವುದ ಕಲಿಸಿದ್ದೆ ನನ್ನವ, ಹೆಂಗೆ ಮರೆಯಾಲಿ ನಾನಿನ್ನ. ನಮ್ಮನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ, ಇವತ್ತು ನಾವೇನಾದ್ರೂ ಒಳ್ಳೆ ಕೋಟು ಬಟ್ಟೆ ಹಾಕೊಂಡು, ಒಳ್ಳೆ ಮೊಬೈಲ್ ತಗೊಂಡು, ಒಳ್ಳೆ ಕಾರ್ ತಗೊಂಡು, ಒಳ್ಳೆ ಬಂಗ್ಲೆ ಕಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ತಂದೆ ತಾಯಿ ಕಾರಣ, ಅಲ್ವಾ? ಸೊ ನಾವು ತಂದೆ ತಾಯಿನ ಕೆಲವರು ಹಳ್ಳಿಲಿದ್ದಾರೆ, ಕೆಲವರು ಸಿಟಿಲಿದ್ದಾರೆ. ಆದರೆ ಆ ಜೀವಗಳು, ನನ್ನ ಮಗ ಏನು ಊಟ ಮಾಡಿದ್ನೋ, ನನ್ನ ಮಗಳು ಕೆಲಸಕ್ಕೆ ಹೋಯ್ತಾವಳೆ ಪೋಸ್ಟ್ ಆಫೀಸಲ್ಲಿ, ರಾಜಾಜಿನಗರಕ್ಕೆ, ರಾಮಯ್ಯ ಕಾಲೇಜಿಗೆ, ಪೀಣ್ಯಾಗೆ, ಇಲ್ಲಿ ಊಟ ಮಾಡಿದ್ರು, ಇನ್ ಟೈಮ್ಗೆ ಮಾಡಲಿಲ್ವೋ ಅಂತೇಳಿ ನಮ್ಮನ್ನ ಪ್ರತಿಯೊಂದು ಕ್ಷಣನೂ ಕೂಡ ಹಾದಿ ನೋಡುವಂಥದ್ದು, ಪರಿತಪ್ಪಿಸಿ ಬಾಗ್ಲ ಹತ್ರ ರಸ್ತೆ ಹಿಂಗೆ ನೋಡ್ತಾ ಇರ್ತಾರೆ ತಂದೆ ತಾಯಿ. ನನ್ನ ಮಗಳು ಬಂದೇನೋ, ನನ್ನ ಮಗ ಬರ್ತಾನೇನೋ, ನನ್ನ ಸೊಸೆದೇರು ಬರ್ತಾರೇನೋ, ನನ್ನ ಇವರು ಬರ್ತಾರೇನೋ ಅಂತ ಹೇಳಿ ಹಾದಿ ಬೀದಿನೇ ನೋಡುವಂಥ ಏಕೈಕ ಏನಾದರೂ ಜೀವಗಳು ಅಂದರೆ ಅದು ಅಪ್ಪ ಅಮ್ಮ ಮಾತ್ರ. ಹಾಗಾಗಿ ಆ ತಂದೆ ತಾಯಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸ್ತಿದ್ದಾರೆ. ಬ್ರಹ್ಮ ವಿಷ್ಣು ಯಾಕೆ? ಇವತ್ತೇನಾದ್ರೂ 4 ಅಕ್ಷರಗಳನ್ನ ಕಲಿಸಿದ್ದಾರೆ ಅಂದ್ರೆ ಅದಕ್ಕೆ ಶಿಶ್ವಾರದಿಂದ. ನಮ್ಮನ್ನ ಸಣ್ಣ ಮಕ್ಕಳನ್ನ ಹಿಂಗೆ ಕಿರುಬೆ ಹಿಡ್ಕೊಂಡು, ಆಗ ಲಂಗನೂ ಆಗ್ತಿರ್ಲಿಲ್ಲ, ಚಡ್ಡಿನೂ ಆಗ್ತಿರ್ಲಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಶಿಶ್ವಾರಕ್ಕೆ ಬಿಟ್ಟು, ಅಲ್ಲಿ ಶಿಶ್ವಾರದಲ್ಲಿ ಅನ್ನ ತಿಂದು, ಆಮೇಲೆ ಈಗ LKG UKG. ಆಗ ನಮಗೆ LKG UKGನೇ ಇರಲಿಲ್ಲ, 1ನೇ ಕ್ಲಾಸ್. ಹಿಂಗೆ ಕೈ ಹಿಡಿಸೋರು, ಕೈ ಏನಾದ್ರು ತಾಗ್ತೈತೆ ಅಂದರೆ ಇವನಿಗೆ 6 ವರ್ಷ ಆಗದೆ 5 ವರ್ಷ ಆಗದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ದಾಖಲು ಮಾಡ್ತೀವಿ. ಅವಾಗ್ಲಿಂದನೂ ಕೂಡ ವಿದ್ಯೆ ಕಲಿಸ್ತಂತ ಗುರುಗಳನ್ನ, ಇವತ್ತು ಯಾಕೆ ಗುರುಗಳನ್ನ ನಾವು ಸ್ಮರಿಸ್ಬೇಕು ಅಂದರೆ, ಒದೆ ತಿಂದಿರೋದಕ್ಕೆ ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ಹುಲಿಪೆಟ್ಟು ಬೀಳಬೇಕು. ನಮಗೆಲ್ಲ ಹುಲಿಪೆಟ್ಟು ಬಿದ್ದಿರೋದ್ರಿಂದ ನಾವಿವತ್ತು ನಿರರ್ಗಳವಾಗಿ ಮಾತಾಡ್ತೀವಿ, ನಿರರ್ಗಳವಾಗಿ ಹಾಡು ಹೇಳ್ತೀವಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀವಿ. ಅದೇ ಈಗ ಮಕ್ಕಳನ್ನ ನಾವು ಮನೆಗೆ ಹೋದ್ರೆ ಸಾಕು, ರೂಮ್ಗೆ ಹೋಗಿ ಬಾಗ್ಲಕ್ಕೆ ಬಿಡ್ತಾರೆ ಮಕ್ಕಳು. ಬೀದಿಲ್ ಬಿದ್ದ ಮಕ್ಕಳು ಬೆಳೆದುವಂತೆ, ಕೋಣೆಯಲ್ಲಿ ಕುಳಿತ ಮಕ್ಕಳು ಹೊರಟುವಂತೆ. ಅಂತ ಪರಿಸ್ಥಿತಿಗೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ. ದಯಮಾಡಿ ನಮ್ಮ ಸಂಸ್ಕೃತಿ ಏನಾದ್ರು ಉಳಿಸ್ಬೇಕು ಅಂದರೆ, ನೀವು ಮತ್ತೆ ಆಗ್ಲೇ ಹೇಳ್ತಾ ಇದ್ರಿ ಜನಪದ ಗೀತೆ, ನನಗೆ ಸ್ಕೂಲಲ್ಲಿ ಹಾಡ್ತಿದ್ದೆ ನೆನಪಂತು. ನೀವೆಲ್ಲ ಸ್ಕೂಲಲ್ಲಿ ಹಾಡ್ದಂಗಿತ್ತು ನನಗೆ. ಮುಂಜಾನೆದ್ದು ಕುಂಬಾರನ ಹಾಲು ಬಾನುಡನ, ಹಾರ್ಯಾಡಿ ಮಣ್ಣ ತುಳಿದಾನ,
ಹಾರಿ ಹರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನು ನಾರ್ಯಾರು ಬರುವಂತ ಹೈರಾಣಿ, ನಾರ್ಯಾರು ಬರುವಂತ ಹೈರಾಣಿ. ಆ ಪದಗಳಿಗೆ ಹಾಡಿದ್ರಿ ಅಷ್ಟೇ, ಹಾಡಿದ್ರು ಕಣ್ರಿ ಅಂತಾರೆ. ತುಂಬಾ ಚೆನ್ನಾಗಿ ಹಾಡಿದ್ರು ಅಂದ್ರೆ, ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ತಂದೀವ್ನಿ, ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ, ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ, ಕುಮಾರನ್ ತಂದೇವು ನಮ್ಮ ಐರಾಣಿ, ತಂದೇವು ನಮ್ಮ ಐರಾಣಿ. ಹಾಡುವ ಪ್ರೆಸೆಂಟೇಷನ್ ಕೆಲಸ ಮಾಡ್ತೀವಿ ನಾವು, ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತೀನಿ, ಆದ್ರೆ ವಿಭಿನ್ನವಾಗಿ ಕೆಲಸ ಮಾಡೋದಿದೆಯಲ್ಲ, ಇಟ್ಸ್ ಗುಡ್, ಅದು ನಮಗೆ ಬೇಕಾಗಿದೆ. ಸೊ ಹಂಗಾಗಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಬಹಳ ಖುಷಿ ಆಯ್ತು. ನೃತ್ಯ ಮಾಡಿದ್ರು, ನನ್ಗನ್ನಿಸ್ತು ಹೆಣ್ಮಕ್ಳು ಜೊತೆಗೆ ಗಂಡ್ಮಕ್ಳು ಒಂದು ನೃತ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅನ್ನಿಸ್ತು ಅಲ್ವಾ. ಅದಕ್ಕೆ ಗಂಡ್ಮಕ್ಳು ಹಿಂದಗಡೆ ಅಟ್ಲೀಸ್ಟ್ ಚಪ್ಪಾಳೆ ನೋಡಿದ್ದೀರಾ ಅಂದ್ರೆ ಚಪ್ಪಾಳೆ ನೋಡಿಲ್ಲ, ದಯಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಚಪ್ಪಾಳೆ ಕಲಾವಿದರಿಗೆ. ಈಗ ನಾವು ನೃತ್ಯ ಮಾಡೋದು ಅವರು ಕಲಾವಿದರೆ, ಸಮಾರಂಭದ ಕಲಾವಿದರು, ಅವ್ರಿಗೆ 500 ರೂಪಾಯಿ ಕೊಡಿದ್ರೆ ಕೊಡ್ತೀರಾ? ಕೊಡಲ್ಲ ಅಲ್ವಾ. ಅದಕ್ಕೆ ನಾವು ಚಪ್ಪಾಳೆಯೇ ಕಲಾವಿದನಿಗೆ ಸ್ಫೂರ್ತಿ. ಅದಕ್ಕೆ ಚಪ್ಪಾಳೆ ಕೇಳ್ದ ಹಾಗೆ ನೋಡಿ, ನಮ್ಮ ನಾಡು ನುಡಿ ತೆತ್ತಂತಹ ಈ ನಾಡಿಗಾಗಿ, ಈ ನುಡಿಗಾಗಿ, ಈ ಮಳೆಗಾಗಿ, ಈ ಮರ ಗಿಡ ಸಸ್ಯಕ್ಕಾಗಿ ಜೀವ ಕೊಟ್ಟಿರೋರು ಸಾಕಷ್ಟು ಜನ ಸಂತರಿದ್ದಾರೆ, ಸಾಧಕರಿದ್ದಾರೆ. ನೋಡಿ, ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ, ಬಂಜೆ ಬಂಜೆ ಅಂತ ಇದ್ರು. ಆದ್ರೆ ಸಾಲು ಮರದ ತಿಮ್ಮಕ್ಕ ನೋಡಿ, ಅಕ್ಷರ ಜ್ಞಾನ ಅಲ್ಲ, ನಾವೆಲ್ಲ ಏನು ಓದ್ಬಿಟ್ಟಿದ್ದೀವಿ. ಅವ್ರ ಮುಂದೆ ನಾವೇನು, ನಮ್ಮ ಡಿಗ್ರಿಗಳು ಏನೂ ಇಲ್ಲ. ನಮ್ಮವೆಲ್ಲ ಎಂಥ ಡಿಗ್ರಿಗಳು ಅಂದ್ರೆ ಮೌಲ್ಯವಿಲ್ಲದ ಡಿಗ್ರಿಗಳು, ಸಂಸ್ಕಾರವಿಲ್ಲದ ಡಿಗ್ರಿಗಳು. ಇಷ್ಟುದ್ದ ಡಿಗ್ರಿ ಕಟ್ಕೊಂಡವ್ರೆ, ಆದ್ರೆ ಏನೋ ಬೇರೆ ಬೇರೆ ಏನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆ ಡಿಗ್ರಿಗೆ ಗೌರವ ಕೊಡ್ಬೇಕು ಅಂದ್ರೆ ಮೌಲ್ಯಯುತವಾದ ಬದುಕನ್ನ ಕಟ್ಕೊಂಡಿರೋನು ಯಾರಿದ್ದಾನೆ ಅವನ್ಗೆ 106 ಡಿಗ್ರಿಗಳು. ಮೌಲ್ಯ ಇಲ್ಲ ಅಂದ್ರೆ, ಸಂಸ್ಕಾರನೇ ಇಲ್ಲ ಅಂದ್ರೆ, ನಾನೀಗ ಒಬ್ರನ್ನೊಬ್ರು ಸರ್ ನಮಸ್ಕಾರ ಬನ್ನಿ ಅಂತ ಕೈ ಮುಗಿದ್ರೆ ನೀವು ಕೈ ಮುಗಿತೀರಿ, ಹೌದಾ? ವೇರ್ ಇಸ್ ಆಕ್ಷನ್ ದೇರ್ ರಿಯಾಕ್ಷನ್, ಇಂಗ್ಲಿಷಲ್ಲಿ ಗಾದೆ. ನಾವೊಂದು ಏನು ಕಲ್ಲ ಹಾಕ್ತೀವೋ, ಏನು ಒಂದು ಗುರುತರವಾದ ಈ ಜವಾಬ್ದಾರಿ ಈ ಸಮಾಜಕ್ಕೆ ಬಿಟ್ಟು ಹೋಗ್ತೀವೋ ಅದೇನು. ನೋಡಿ, ಈಗ ನೀವೆಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದೇನೆ, ಸಂಬಂಧಗಳಿಗೆ ಬೆಲೆ ಇಲ್ಲ ಇವಾಗ. ಅಣ್ಣ ತಮ್ಮದಿರು ಕಾನೂನಿದೆ, ಸಮಪಾಲು, ತಂದೆಯ ಪಿತ್ರಾರ್ಜಿತ ಆಸ್ತಿ ಹೆಣ್ಮಕ್ಳಿಗೂ ಸಮ, ಗಂಡು ಮಕ್ಳಿಗೂ ಸಮ ಕಾನೂನಿದೆ. ಆದ್ರೆ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಓದಿಸಿ ದೊಡ್ಡವ್ರು ಮಾಡಿ ಅವ್ರನ್ನ ಮದ್ವೆ ಮಾಡಿ ಸಾಲ ಮಾಡ್ತಾರೋ ಸೂಲ ಮಾಡ್ತಾರೋ, ಎಲ್ಲರಿಗೂ ಏನೇ ನೋವು ಎದೆ ಒಳಗೆ ಇಟ್ಕೊಂಡಿದ್ರು ಎಲ್ಲರೂ ಬಂದಾಗ ನಮಸ್ಕಾರ ಬನ್ನಿ 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 ಅಂತ ಕರೆದು ಮದುವೆ ಮಾಡಿ ಕಳಿಸಿರ್ತಾರೆ. ಇರ್ಲಿ, ಸಮಪಾಲ್ ಕೊಡ್ಬೇಕು. ಆದ್ರೆ ಇದ್ರೆ ತಗೊಳ್ಳಿ, ಅದರಲ್ಲೇ ನಂದು, ಕೊಡಬಾರ್ದು ಹೆಣ್ಮಕ್ಳಿಗೆ ಅಂತ ಹೇಳಲ್ಲ. ಆದ್ರೆ ಅದನ್ನೇ ದುರುದ್ದೇಶ ಇಟ್ಕೊಂಡು ಇವತ್ತು ಎಷ್ಟೋ ಜನ 5 ವರ್ಷ 10 ವರ್ಷ ಅಣ್ಣ ತಮ್ಮದಿರು ಮಾತಾಡ್ತಿಲ್ಲ, ಅಕ್ಕ ತಂಗಿದಿರು ಮಾತಾಡ್ತಿಲ್ಲ. ನೀವು ಬೇಕಾದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲಿ ನೀವೇ ವಿಚಾರಿಸಿ, ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಜನಪದರು ಹೇಳ್ತಾರೆ, ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ, ಬೆನ್ನ ಕಟ್ಟುವರು ಸಭೆಯೊಳಗೆ, 1000 ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಆಗ ಅಣ್ಣ ತಮ್ಮ ಬರ್ತಾವ್ರೆ, ಅಕ್ಕ ತಂಗಿದಿರು ಬರ್ತಾವ್ರೆ, ಚಿಕ್ಕಪ್ಪ ದೊಡ್ಡತ್ತಿರು ಬರ್ತಾವ್ರೆ, ಭಾವ ಸೋದರತ್ತೆ ಸೋದರ ಮಾವ ಬರ್ತಾವ್ರೆ ಅಂದ್ರೆ ಬಹಳ ಖುಷಿ ಇರ್ತಾ ಇತ್ತು. ಮನೆಯ ಮುಂದಲ ಮಾವು ನೆನೆದಾರೆ ಘಮ್ಮೆಂದು, ನೆನೆದಾಂಗೆ ಬಂದ ನನ್ನ ಅಣ್ಣ, ನೆನೆದಾಂಗೆ ಬಂದ ನನ್ನ ಅಣ್ಣ ಬಾಳೆಯ ಗೊನೆ ಬಾಗಿ ಹಾಲ ಸುರಿದಾವು, ಗೊನೆ ಬಾಗಿ ಹಾಲ ಸುರಿದಾವು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ, ಬೆನ್ನ ಕಟ್ಟುವರು ಸಭೆಯೊಳಗೆ, 1000 ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ. ಯಾಲಕ್ಕಿ
ಗೊನೆ ಬಾಕಿಯಾಲ ಸುರಿದಾವು. ಹೆಣ್ಣಿನ ಜನ್ಮಕ್ಕೆ ಹಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗೆ. ಬೆನ್ನ ಕಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಹುಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಇಟ್ಟು, ರನ್ನ ಬಚ್ಚಲಿಗೆ ಮಣೆ ಹಾಕಿ. ರನ್ನ ಬಚ್ಚಲಿಗೆ ಮಣೆ ಹಾಕಿ ಕೇಳೇನು, ತಣ್ಣಾಗಿ ಹರಣ್ಣ ತವರವರು. ತಣ್ಣಾಗಿ ಹರಣ್ಣ ತವರವರು. ಹೆಣ್ಣಿನ ಜನ್ಮಕ್ಕೆ ಈ ಬಾಂಧವ್ಯ ಎಲ್ಲೈತಿ ಈಗ? ಎಲ್ಲಿದೆ ಬಾಂಧವ್ಯ? ಎಲ್ಲಿದೆ ಮೌಲ್ಯ? ಎಷ್ಟೋ ಜನ ನಾವು ಮಾತಾಡ್ತಾ ಇಲ್ಲ ನಮ್ಮ ಅಕ್ಕ ತಂಗಿದಿರದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಾತಾಡ್ತಾ ಇಲ್ಲ. ಯಾರಾದ್ರೂ ಆ ಥರದವ್ರಿದ್ರೆ ಇವತ್ತೇ ಕೂಡಲೇ ನೀವೇ ಮಾತಾಡಿ ಅಕ್ಕ ತಂಗಿದಿರ ಜೊತೆ, ಅಣ್ಣ ತಂಗಿಯರ ಜೊತೆ. ಆಗ ಆ ಬಾಂಧವ್ಯ, ಆ ಪ್ರೀತಿ ನಮ್ಮಲ್ಲಿ ಉಳ್ಕೊಳ್ತದೆ. ಆಗ ಮೌಲ್ಯಕ್ಕೆ ಬೆಲೆ ಸಿಗ್ತದೆ. ಇಲ್ಲ ಅಂದ್ರೆ ಆಗಲ್ಲ. ನೋಡಿ, ನಾವು ಸುಮ್ಮನೆ ಕೆಲವರೆಲ್ಲ ಈಗ ನನಗೆ ಆಗ್ಲೇ ಒಂದು ಗಿಡ ಕೊಟ್ಟರು, ಪ್ಲಾಸ್ಟಿಕ್ ಅಥವಾ ನೈಜ ಗಿಡನೋ ಗೊತ್ತಿಲ್ಲ. ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಸಾಲು ಮರದ ತಿಮ್ಮಕ್ಕನ ಯಾಕೆ ಕೊಟ್ಟು ಮಾಡ್ತಾರೆ ಇವತ್ತು ಅಂದ್ರೆ, ಆ ಮುಗ್ಧ ಹೆಣ್ಮಗಳು ನಮ್ಮ ಮಾಗಡಿ ತಾಲೂಕಲ್ಲಿ ಹುಟ್ಟಿಲ್ಲ ಅಂದಿದ್ರೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ನಮ್ಮ ಕರ್ನಾಟಕಕ್ಕೆ ಬಂದಿರೋವಂಥದ್ದು ಅಲ್ವಾ? ಆ ತಾಯಿ ಏನಾದ್ರು ಭಯ ಬಂಜೆ ಅಂತಾರೆ ಅಂತ ಏನಾದ್ರು ಮನಸ್ಸಿಗೆ ನೋವು ಮಾಡ್ಕೊಂಡು ಏನಾದ್ರು ವ್ಯತ್ಯಾಸ ಮಾಡ್ಕೊಂಡಿದ್ರೆ ಇವತ್ತು ಈ ನಾಡು, ಈ ವಿಶ್ವಕ್ಕೆ ಮಾದರಿ ಆಗ್ತಿರ್ಲಿಲ್ಲ. ಹಾಗಾಗಿ ಅಂತಹ ಸಾಲು ಮರದ ತಿಮ್ಮಕ್ಕವ್ರನ್ನ ನಮಗೆ ಶಿಕ್ಷಣ ನೋಡಿ, ವಂಚಿತರಿಗೆ ಶಿಕ್ಷಣ ಕೊಟ್ಟು ಈ ನಾಡಿಗಾಗಿ ಜೀವನವನ್ನು ಸಮರ್ಪಿತ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಅಂಥವ್ರನ್ನ ನಾವು ಮಾದರಿಯಾಗಿ ತಗೋಬೇಕು. ನಾವೇನ್ ಮಾಡ್ತಾ ಇದೀವಿ, ರೋಡ್ ವಾಲಲ್ಲಿ ಒಡಿ ಮಗ ಬಿಡಬೇಡ ಅವಳನ್ನ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾಬೇಕಣು ಅಂತ ಹೇಳಿ ಅಂಥವ್ರನ್ನ ನಮ್ಮ ಯುವ ಜನರು ಮಾಡೆಲ್ ಆಗಿ ತಗೋತಾವ್ರೆ. ಮೊನ್ನೆ ಜೈಲಿಂದ ಬಿಡುಗಡೆ ಆದಾಗ ಎಷ್ಟೋ ಜನ ಅವಳು ಯಾರೋ ನಾನ್ ಮದುವೆ ಆಯ್ತೀನಿ ಅಂತ ಬಂದಿದ್ಲು. ಎಂತ ಹುಚ್ಚು ಮನಸ್ಥಿತಿ ಅಲ್ವಾ? ಯೋಚನೆ ಮಾಡಿ, ತನಗೆ ಅಂಡ ಇದ್ದಾನೆ, ತನಗೆ ಮಕ್ಕಳಿದ್ದಾರೆ, ನನ್ ಬದುಕಿದೆ, ನನ್ಗೆ ಅತ್ತೆ ಮಾವ ಇದ್ದಾರೆ, ಮಾವ ಮೈದಿರಿದ್ದಾರೆ, ಅವ್ರ ಮಧ್ಯೆ ನಾನು ಬದುಕನ್ನ ಕಟ್ಟಿಕೊಂಡು ನನ್ನ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ನಾನು ಮುಂದಾಳತ್ವ ವಹಿಸಿ ಇಡೀ ನಾಡನ್ನ ಕಟ್ಟಬೇಕಾದ ಹೆಣ್ಮಗಳು. ಅವನು ಯಾರಿಗೋಸ್ಕರ? ನಾನು ಅವನ ವಿರೋಧ ಅಲ್ಲ. ತಪ್ಪು ಮಾಡಿದ್ರೆ ಕಾನೂನಲ್ಲಿ ಎಲ್ಲರೂ ಒಂದೇ, ನಾನು ಒಂದೇ, ನೀವು ಒಂದೇ. ಆದ್ರೆ ಎತ್ತ ಸಾಕ್ತಾ ಇದೆ ಅಂತ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ, ನೀವು ತಪ್ಪಾಗಿ ಭಾವಿಸ್ಬೇಡಿ. ನಾನು ಕೂಡ ಅಭಿಮಾನಿ. ಅವನ ಹಾಡನ್ನ ನಾನು ಪ್ರತಿನಿತ್ಯ, ನಾ ಕಾಣೋ ಲೋಕವನ್ನು ಕಾಣೋರು ಯಾರೋ, ಹೇಳುವೆಯಾ ನೀ ಓ ಇಬ್ಬನಿ, ಮೆಲ್ಲನೆ ಹೇಳು ಓ ಮಲ್ಲಿಗೆ, ನನ್ನ ಕಾಣೋ ಭೂಮಿ ತಾಯೇ, ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಬೇಕು, ಬಾ ನಾಡಿಯ ಹಾಗೆ ನಾ ಹಾಡಿ ಬದುಕಿರಲು ಬೇಕು. ಆ ಕಣ್ಣನ್ನು ಹಂಗೆ ಮಾಡ್ಕೊಂಡು ನಾನು ಹಾಡ್ದವನು. ಹಾಗಾಗಿ ನಾನು ಒಳ್ಳೆಯವ್ರ ಬಗ್ಗೆ, ಕೆಟ್ಟವ್ರ ಬಗ್ಗೆ, ಅವ್ರು ಕೆಟ್ಟವರು ಅಂತ ಹೇಳಲ್ಲ, ಅವರಲ್ಲಿರೋ ಒಳ್ಳೆ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಣ ಇಷ್ಟೇ ಅಂತ ಹೇಳ್ತಾ, ಈ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟೊಂದು ತುಂಬ ಚೆನ್ನಾಗಿ, ನಾನು ಅದಕ್ಕೆ ಒಂದಷ್ಟು ಜನ ಎಲ್ಲೋ ಮಾತಾಡ್ಕೊಂಡ್ಬಿಟ್ಟವ್ರೆಲ್ಲ, ನಾಳೆ ಅದರಲ್ಲೂ ಹೆಣ್ಮಕ್ಳು ಸಾಮಾನ್ಯವಾಗಿ ಏನಂದ್ರೆ ಒಂದು ವಾರ ಪ್ರಿಪ್ರೇಷನ್, 1 ತಿಂಗಳು ಪ್ರಿಪ್ರೇಷನ್, ಮುಂದಿನ ತಿಂಗಳು ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಬರುತ್ತೆ, ಸೊ ಎಲ್ಲೋ ರಿಲೇಟೆಡ್ ಎಲ್ಲೋ ಕಲರು, ಹಸಿರು ಏನು ಹಳದಿ ಬಣ್ಣದ ಸೀರೆ ಉಟ್ಕೊಂಬರೋಣ ಅಂತ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ನೀವು ಗಂಡು ಮಕ್ಳೇನ ಏನೋ ಒಂದು ಹಾಕೊಂಬರ. ಸೊ ಹಂಗಾಗಿ ಪ್ರಿಪರೇಷನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರ. ಅದ್ರ ಜೊತೆಗೆ ನಮ್ಮ ಕನ್ನಡದ ಕಟ್ಟಾಳು, ಕನ್ನಡದ ಋಷಿ, ರಾಜ ಋಷಿ, ಕನ್ನಡ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಡ್ತಾರೆ ಕುವೆಂಪು. ಅವ್ರು ಹೇಳ್ತಾರೆ ನೋಡಿ, ಅವ್ರು ಗೊತ್ತಿತ್ತೇನೋ ನಾವೆಲ್ಲರೂ ಕಚ್ಚಾಡ್ತೀವಿ ಅಂತ, ಅದಕ್ಕೆ ಹಾಡು ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು
ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಭರಿಸು ಕನ್ನಡ ಡಿಂಡಿಮವ ಸತ್ತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹೊಲಿಸು ಸತ್ತಂತಿಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹೊಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಗೆ ಮಾಡುವ ಕರದಲ್ಲಿ ಹರಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೈಷ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಶೈಷ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ